ದೇವರ ವಾಕ್ಯವನ್ನು ಆಲಿಸುತ್ತಿರುವ ನಿಮ್ಮೆಲ್ಲರನ್ನ ಕ್ರಿಸ್ತ ಯೇಸುವಿನ ಮಧುರವಾದ ನಾಮದಲ್ಲಿ ನಾನು ವಂದಿಸ್ತೇನೆ. ಯೋಹಾನ 11:26 ನಾನೇ ಪುನರುತ್ಥಾನವೂ ಜೀವವಾಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಬದುಕುತ್ತಾ ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲ ಎಂಬ ಈ ಪ್ರಶ್ನೆಯನ್ನ ಯೇಸು ಸ್ವಾಮಿ ಮಾರ್ತಳಿಗೆ ಕೇಳಿದ ವೈಯಕ್ತಿಕ ಮತ್ತು ನೇರವಾದ ಪ್ರಶ್ನೆಯಾಗಿದೆ. ಲಾಜರನ ಮರಣದ ನಂತರ ಈ ಪ್ರಶ್ನೆ ಕೇಳಿದ್ದು ವಿಶೇಷವಾದದ್ದು. ಯಾಕೆ ಈ ಪ್ರಶ್ನೆ ಯೇಸು ಕೇಳಿದ್ದೇನೆಂದರೆ, ಲಾಜರನ ಕುಟುಂಬದವರಿಗೂ ಯೇಸುವಿಗೂ ಒಂದು ಆತ್ಮಿಕ, ಮಾನಸಿಕ ಮತ್ತು ಕೌಟುಂಬಿಕವಾದ ಸಂಬಂಧವಿದ್ದರಿಂದ. ಯೇಸು ಲಾಜರನನ್ನು ಬಹಳವಾಗಿ ಪ್ರೀತಿಸಿದ್ದರಿಂದ ಈ ಪ್ರಶ್ನೆ ಕೇಳಿರಬಹುದು. ತಮ್ಮನ ಮರಣದಿಂದ ಮಾರ್ತಳು ಮರಿಯಳು ತುಂಬಾ ದುಃಖಕ್ಕೆ ಒಳಗಾಗಿ ಯೇಸುವಿನ ಅನುಪಸ್ಥಿತಿಯ ಬಗ್ಗೆ ಬೇಸರ ಮಾಡಿಕೊಂಡಿದ್ದರಿಂದ ಈ ಪ್ರಶ್ನೆ ಕೇಳಿದನು. ಲಾಜರನು ಯೇಸುವಿನ ಮಿತ್ರನಾದುದರಿಂದ ಈ ಪ್ರಶ್ನೆ ಕೇಳಿರಬಹುದು. ಲಾಜರನ ಮರಣ ಮತ್ತು ಮರುಜೀವವು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನವನ್ನ ಸೂಚಿಸುವ ಘಟನೆಯಾದುದರಿಂದ ಪ್ರಶ್ನೆ ಕೇಳಿರಬಹುದು. ಪ್ರಿಯರೇ, ಕ್ರೈಸ್ತ ವಿಶ್ವಾಸಿಗಳಾದ ನಾವು ಇವತ್ತು ಯಾವುದನ್ನು ನಂಬಬೇಕು? ಒಂದು, ಯೇಸುವಿನ ಮೇಲೆ ಇಡುವ ವಿಶ್ವಾಸವು ಶಾಶ್ವತವಾದ ಜೀವವನ್ನು ನೀಡುತ್ತದೆ ಎಂದು ನಾವು ನಂಬಬೇಕು. ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ದೈಹಿಕ ಮರಣ ಅಂತ್ಯವಲ್ಲ, ಬದಲಾಗಿ ಶಾಶ್ವತವಾದ ಜೀವವನ್ನ ಕ್ರಿಸ್ತನು ಅನುಗ್ರಹಿಸಿದ್ದಾನೆ ಎಂದು ನಾವು ನಂಬಬೇಕು. ಪ್ರತಿಯೊಬ್ಬನು ಯೇಸುವಿನ ಮೇಲೆ ವೈಯಕ್ತಿಕವಾಗಿ ನಂಬಿಕೆ ಇಡಬೇಕೆಂದು ಈ ಪ್ರಶ್ನೆ ನಮಗೆ ಕರೆ ಕೊಡುತ್ತದೆ. ವಚನ 27 ಯೇಸುವಿನ ಪ್ರಶ್ನೆಗೆ ಮಾರ್ತಳ ಉತ್ತರ, ಹೌದು ಸ್ವಾಮಿ ಎಂದು ತನ್ನ ನಂಬಿಕೆಯನ್ನ ಯೇಸುವೇ ದೇವಕುಮಾರನೆಂದು ಬಾಯಿಂದ ಅರಿಕೆ ಮಾಡಿದಳು. ದೇವಜನರೇ, ದೇವರ ಸಮಯ ಬಂದಾಗ ಎಲ್ಲರೂ ಮರಣವನ್ನು ಹೊಂದುತ್ತಾರೆ. ಯಾಕೆಂದರೆ ಸತ್ಯವೇದ ಹೇಳುತ್ತದೆ, ಒಬ್ಬನೂ ನೀತಿವಂತರಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಪಾಪವು ಕೊಡುವ ಸಫಲ ಮರಣ. ಹಾಗೆ ದೇವರು ನ್ಯಾಯ ತೀರ್ಪಿನ ಸಮಯದಲ್ಲಿ ಎಲ್ಲರನ್ನು ಎಬ್ಬಿಸುತ್ತಾನೆ ಎಂಬ ನಂಬಿಕೆಯಲ್ಲಿ ನಾವು ಪ್ರಯಾಣಿಸಬೇಕಾಗಿದೆ. ಕೆಲವರು ಶಾಶ್ವತ ಜೀವಿತಕ್ಕೆ ಪುನರುತ್ಥಾನ ಹೊಂದುವರು, ಕೆಲವರು ಶಾಶ್ವತ ತೀರ್ಪಿಗೆ ಪುನರುತ್ಥಾನ ಹೊಂದುವರು ಎಂಬ ಸತ್ಯವನ್ನ ಕ್ರೈಸ್ತರಾದ ನಾವು ಹೃದಯದಿಂದ ನಂಬಬೇಕು. ಕ್ರಿಸ್ತನು ಇವತ್ತು ನಮಗೆ ಈ ಪ್ರಶ್ನೆಯನ್ನು ವೈಯಕ್ತಿಕವಾಗಿ ಕೇಳುತ್ತಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಮೆಸ್ಸಿಯನಾಗಿಯೂ ರಕ್ಷಕನಾಗಿಯೂ ನಂಬುತ್ತೀರಾ? ಭೂತಕಾಲದ, ವರ್ತಮಾನದ ಮತ್ತು ಭವಿಷ್ಯತ್ತಿನ ನಿಮ್ಮ ಎಲ್ಲಾ ಪಾಪಗಳನ್ನು ತೆಗೆದುಹಾಕಲು ಕ್ರಿಸ್ತನು ಈ ಲೋಕಕ್ಕೆ ಬಂದನೆಂಬುದಾಗಿ ನೀವು ನಂಬುತ್ತೀರಾ? ಮಾರ್ತಳಂತೆ ನೀವು ನಂಬುದಾದರೆ ನಿಮಗೆ ಶಾಶ್ವತವಾದ ಜೀವವಿದೆ ಮತ್ತು ನಿತ್ಯ ಜೀವಕ್ಕಾಗಿ ಪುನರುತ್ಥಾನವಾಗುವುದು. ನೀನು ನಂಬುತ್ತೀಯೋ? ಈ ಪ್ರಶ್ನೆಗೆ ಕೇವಲ 2 ಉತ್ತರಗಳಿವೆ. ಒಂದು ಹೌದು, ಎರಡನೇದು ಇಲ್ಲ. ಪ್ರಿಯರೇ, ನಿಮ್ಮ ಉತ್ತರ ಏನು?